ಹಾಯ್ ಗೈಸ್, ನಾನೆಷ್ಟೋ ಸಿನಿಮಾಗಳ ಕತೆನ ಹೇಳಿ ನಿಮ್ನ ಇಂಪ್ರೆಸ್ ಮಾಡಿದ್ದೀನಿ. ಆದ್ರೆ ಈ ತರದ ಕತೆನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನನ್ನ ಜೀವನದಲ್ಲಿ ಈ ತರದ ಮೂವಿನ ನೋಡೇ ಇಲ್ಲ. ಒನ್ಲೈನ್ ಸ್ಟೋರಿ ಏನಂದ್ರೆ, ಚಿತ್ರದ ಹೀರೋಯಿನ್ ಆಗಿರೋ ಯಾನ ಗಂಡ ತೀರ್ಕೊಂಡ್ಮೇಲೆ ಆ ನೋವಿಂದ ಹೊರಗಡೆ ಬರೋಕಾಗ್ದೆ ತುಂಬಾನೇ ಕಷ್ಟ ಪಡ್ತಿದ್ದಾಳೆ. ಆದ್ರೆ ಒಂದು ಹಂತದಲ್ಲಿ ನಾನು ಹಿಂಗೇನೆ ಇದ್ರೆ ಸರಿಯಾಗಲ್ಲ, ಹೊಸ ಜೀವನ ಶುರು ಮಾಡ್ಬೇಕು ಅಂತ ಎರಡನೇ ಮದ್ವೆ ಆಗೋ ನಿರ್ಧಾರ ಮಾಡ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಅದೇ ಸಮಯಕ್ಕೆ 10 ವರ್ಷದ ಹುಡುಗ ನಾನೇ ನಿನ್ ಗಂಡ, ನಿನ್ಗೋಸ್ಕರ ಮರುಜನ್ಮ ಪಡ್ಕೊಂಡಿದ್ದೀನಿ ಅಂತ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಎಸ್, ಇದನ್ ಕೇಳಿ ಆಗೂ ಶಾಕ್ ಆಗುತ್ತೆ. ಆದ್ರೆ ಆ ಹುಡುಗ ಬಿಡೋ ತರ ಕಾಣ್ತಾ ಇಲ್ಲ. ನಿರಂತರವಾಗಿ ಅವಳನ್ನ ಫಾಲೋ ಮಾಡ್ತಾ ಅವನೇ ಅವಳ ಗಂಡ ಅನ್ನೋದಕ್ಕೆ ತುಂಬಾನೇ ಪ್ರೂಫ್ ಗಳನ್ನ ಇಟ್ಕೊಂಡಿದ್ದಾನೆ. ಹಾಗೇನೆ ಆನ ಎರಡನೇ ಮದುವೆ ಆಗೋದ್ನ ತಡಿಯೋದಕ್ಕೆ ಟ್ರೈ ಮಾಡ್ತಾನೆ. ಹಾಗಾದ್ರೆ ಈ ಹುಡುಗ ಯಾರು? ಯಾನ ಎರಡನೇ ಮದುವೆ ಆಗೋದ್ನ ತಡಿತಾನ ಅನ್ನೋ ಕತೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಕೊಟ್ಟು ಆಡಿಯನ್ಸ್ ನ ಗಾಬರಿ ಮಾಡಿದ ಚಿತ್ರನೇ ಬರ್ತ್. ಸ್ಟಾರ್ಟಿಂಗ್ ನಲ್ಲಿ ಶಾನ್ ಅನ್ನುವ ವ್ಯಕ್ತಿ ಜಾಗಿಂಗ್ ಮಾಡ್ತಾ ಇದ್ದಾನೆ. ಹಾಗೇನೆ ಅವನ್ ಮೈಂಡ್ ವಾಯ್ಸ್, ಇನ್ ಕೇಸ್ ನಾನು ನಾಳೆನೆ ತೀರ್ಕೊಂಡ್ರೆ ಪಕ್ಷಿಯಾಗಿ ಬದಲಾಗಿ ನನ್ನ ಹೆಂಡತಿ ಮುಂದೆ ಬಂದು ನಾನು ಈಗ್ಲೂ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇದೊಂದು ವಿಷಯ ಬಿಟ್ರೆ ನನಗೆ ಈ ಮಾಟ ಮಂತ್ರ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಹೀಗೆಲ್ಲ ಯೋಚನೆ ಮಾಡ್ತಾ ಜಾಗಿಂಗ್ ಮಾಡ್ತಿದ್ದ ಶಾನ್ಗೆ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಕುಸಿದು ಬಿದ್ದು ಪ್ರಾಣ ಬಿಡ್ತಾನೆ. ಹಾಗೇನೆ ಬ್ಲರ್ ಇಮೇಜ್ ತೋರಿಸಿ ಒಂದು ಮಗು ಹುಟ್ಟಿ ಅಳ್ತಾ ಇರೋ ಶಬ್ದ ಕೇಳುತ್ತೆ. ಕೆಲವು ವರ್ಷಗಳ ನಂತರ ಸ್ಮಶಾನದಲ್ಲಿ ಒಬ್ರು ಲೇಡಿ ನಿಂತಿರೋದ್ನ ತೋರಿಸ್ತಾರೆ. ಇವಳ ಹೆಸರು ಆನಾ. ತೀರ್ ಹೋದ ಶಾನ್ ಇವಳ ಗಂಡ. ಆನಾ ಶಾನ್ ತೀರ್ಕೊಂಡ್ಮೇಲೆ ಅವನ್ ನೆನ್ಪಲ್ಲೇ ಇಷ್ಟು ವರ್ಷ ಕಾಲ ಕಳೆದಿದ್ದಾಳೆ. ಆ ನೋವಿಂದ ಹೊರಗಡೆ ಬರೋಕ್ ಆಗ್ತಿಲ್ಲ. ಅಲ್ಲಿಂದ ಕಾರ್ ಹತ್ರ ಬರ್ತಾಳೆ. ಕಾರ್ನಲ್ಲಿ ಜೋಸೆಫ್ ಅನ್ನುವ ವ್ಯಕ್ತಿ ಇದ್ದಾನೆ. ಇವನು ತುಂಬಾ ದಿನಗಳಿಂದ ಯಾನನ ಮದ್ವೆ ಮಾಡ್ಕೋಬೇಕು ಅಂತ ಅವಳಿಗೆ ಲವ್ ಪ್ರಪೋಸ್ ಕೂಡ ಮಾಡಿದ್ದಾನೆ. ಆದ್ರೆ ಯಾನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ತುಂಬಾ ವರ್ಷಗಳ ನಂತರ ಮನ್ಸು ಬದಲಾಯಿಸಿ ಜೋಸೆಫ್ ನ ಮದ್ವೆ ಆಗೋ ನಿರ್ಧಾರ ಮಾಡ್ತಾಳೆ. ಈಗ ಯಾನ ಜೋಸೆಫ್ಗೆ ಎಂಗೇಜ್ಮೆಂಟ್ ನಡೀತಾ ಇದೆ. ಆ ಪಾರ್ಟಿಗೆ ಒಂದು ಕಪಲ್ ಬರ್ತಾರೆ. ಇವ್ರ ಹೆಸರು ಕ್ಲಿಫರ್ಡ್, ಹೆಂಡತಿ ಕ್ಲಾರಾ. ಈ ಕ್ಲಿಫರ್ಡ್ ಯಾರಂದ್ರೆ ತೀರ್ ಹೋದ ಶಾನ್ ಅವ್ರ ಅಣ್ಣ. ತಮ್ಮ ತೀರ್ಕೊಂಡ್ರು ಯಾನ ರಿಲೇಟಿವ್ ಅಲ್ವಾ, ಅದಕ್ಕೇನೆ ಅವಳ ಎಂಗೇಜ್ಮೆಂಟ್ ಗೆ ಬಂದಿದ್ದಾರೆ. ಆದ್ರೆ ಕ್ಲಾರಾ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಗಿಫ್ಟ್ ತಗೊಂಡಿದ್ದೀನಿ, ಆದ್ರೆ ರಿಬ್ಬನ್ ಹಾಕಿ ವ್ರಾಪ್ ಮಾಡಿಲ್ಲ. ನೀವು ಮೇಲ್ಗಡೆ ಹೋಗಿ, ನಾನು ರಿಬ್ಬನ್ ಕಟ್ಕೊಂಡ್ ಬರ್ತೀನಿ. ಸರಿ ಅಂತ ಕ್ಲಿಫರ್ಡ್ ಮೇಲ್ಗಡೆ ಹೋಗ್ತಾನೆ. ಕ್ಲಾರಾ ಯಾಕೆ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಗೊತ್ತಿಲ್ಲ. ಇನ್ನು ಮೇಲ್ಗಡೆ ಪಾರ್ಟಿನಲ್ಲಿ ತುಂಬಾ ಜನ ಇದ್ದಾರೆ. ಜೋಸೆಫ್ ಇದ್ದಾನಲ್ಲ, ಅವನು ಸ್ಪೀಚ್ ಮಾಡೋದಕ್ ಶುರು ಮಾಡ್ತಾನೆ. ಒಂದು ಪಾರ್ಟಿನಲ್ಲಿ ಯಾನನ್ ನೋಡಿ ನನಗೆ ಅವಳನ್ನ ಇಷ್ಟ ಆಗೋಯ್ತು. ಆದ್ರೆ ಆ ಸಮಯದಲ್ಲಿ ಗಂಡನ್ ಕಳ್ಕೊಂಡು ದುಃಖದಲ್ಲಿದ್ದ ಯಾನ ನನ್ನ ಇಗ್ನೋರ್ ಮಾಡ್ಬಿಟ್ಲು. ಆದ್ರೆ ನಾನು ಬಿಟ್ಟಿಲ್ಲ. ಅವಳು ಹಿಂದೆನೆ ಸುತ್ತಾಡಿ ಕೊನೆಗೂ ಅವಳು ಒಪ್ಕೊಳ್ಳೋ ತರ ಮಾಡಿ ಈಗ ಎಂಗೇಜ್ಮೆಂಟ್ ವರೆಗೂ ಬಂದಿದೆ ಅಂತ. ಇನ್ನು ಕ್ಲಾರಾಗೆ ಮೇಲ್ಗಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ತುಂಬಾ ಯೋಚನೆ ಮಾಡಿ ಹೊರಗಡೆ ಬರ್ತಾಳೆ. ಅಲ್ಲೇ ಒಬ್ಬ ಹುಡುಗ ಕೂತ್ಕೊಂಡಿದ್ದಾನೆ. ಅವನು ಕೂಡ ಬೇಜಾರಾಗಿದ್ದಾನೆ. ಇನ್ನು ಪಾರ್ಟಿನಲ್ಲಿರೋ ಕ್ಲಿಫರ್ಡ್ ಎಲ್ಲಿ ರಿಬ್ಬನ್ ಕಟ್ಕೊಂಡ್ ಬರ್ತೀನಿ ಅಂದವಳು ಎಲ್ಲಿಗೆ ಹೋದ್ಲು ಅಂತ. ಇಲ್ಲಿ ನೋಡಿದ್ರೆ ಕ್ಲಾರಾ ಅವಳು ಕೊಡ್ಬೇಕಾಗಿದ್ದ ಗಿಫ್ಟ್ ಇದೆಯಲ್ಲ ಅದನ್ನ ಬದಲಾಯಿಸಿ ಬೇರೊಂದು ಗಿಫ್ಟ್ ಪರ್ಚೇಸ್ ಮಾಡಿ ತಗೊಂಡ್ ಬರ್ತಾಳೆ. ಒಳಗಡೆ ಬಂದಾಗ ಅವಾಗ್ಲೇ ತೋರಿಸಿದ್ದ ಹುಡುಗ ಏನೋ ಕನ್ಫ್ಯೂಷನ್ ನಲ್ಲಿ ಇದ್ದಾನೆ. ಕ್ಲಾರಾ ಪಾರ್ಟಿಗೆ ಬರ್ತಾಳೆ. ಪಾರ್ಟಿ ಮುಗಿಯುತ್ತೆ. ಆಕ್ಚುಲಿ ಹುಡುಗನ ಹೆಸರು ಶಾನ್. ಆಕ್ಚುಲಿ ಇವತ್ತು ಆನ್ ಅವ್ರ ತಾಯಿ ಬರ್ಡೇ. ಅದನ್ನ ಸೆಲೆಬ್ರೇಟ್ ಮಾಡೋಕೆ ಆನ ಜೋಸೆಫ್ ಸೇರಿದಂತೆ ರಿಲೇಟಿವ್ಸ್ ಎಲ್ಲ ಜಾಯಿನ್ ಆಗಿದ್ದಾರೆ. ನೋಡಿದ್ರೆ ಶಾನ್ ಹೊರಗಡೆ ನಿಂತ್ಕೊಂಡಿದ್ದಾನೆ. ನಿನ್ನೆ ಪಾರ್ಟಿನಲ್ಲೂ ಹೊರಗಡೆ ಇದ್ದ. ಈಗ್ಲೂ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಆ ಬರ್ಡೇ ಪಾರ್ಟಿಗೆ ಬಂದಿದ್ದ ಒಬ್ರು ವಯಸ್ಸಾದ ಜೋಡಿ ಕೇಳ್ತಾರೆ, ಏನು ಬರ್ಡೇ ಪಾರ್ಟಿಗೆ ಬಂದಿದ್ದೀಯಾ ಅಂತ. ಆಗ ಇವನು ಯಾನನ್ ನೋಡಕ್ ಬಂದಿದ್ದೀನಿ. ಗೆಸ್ಟ್ ಗಳ ಜೊತೆಲಿ ಒಳಗಡೆ ಬಂದಿರೋ ಶಾನ್ ಅಲ್ಲಿದ್ದ ವಸ್ತುಗಳನ್ನ ನೋಡ್ತಾ ಇದ್ದಾನೆ. ಆಗ ಸಡನ್ ಆಗಿ ಕರೆಂಟ್ ಕಟ್ ಆಗುತ್ತೆ. ಕಟ್ ಮಾಡಿರೋದು ಯಾನ. ಯಾಕಂದ್ರೆ ಅವ್ರ ತಾಯಿಗೆ ಸರ್ಪ್ರೈಸ್ ಕೊಟ್ಟು ಕೇಕ್ ನಲ್ಲಿ ಕ್ಯಾಂಡಲ್ ಇಟ್ಟು ತಗೊಂಡ್ ಬರ್ತಾಳೆ. ಯಾನಾಗೆ ಲಾರಾ ಅಂತ ಒಬ್ಳು ಅಕ್ಕನೂ ಇದ್ದಾಳೆ. ಕೇಕ್ ಎಲ್ಲ ಕಟ್ ಮಾಡಿ ಕರೆಂಟ್ ಬಂದಾಗ ಆ ಹುಡುಗ ಟೇಬಲ್ ನಲ್ಲಿ ಕೂತ್ಕೊಂಡಿದ್ದಾನೆ. ಅಷ್ಟೇ ಅಲ್ದೆ ಯಾನನ್ ನೋಡಿ, ಯಾನ ನಿನ್ ಜೊತೆಲಿ ಸಪರೇಟ್ ಆಗಿ ಮಾತಾಡ್ಬೇಕು. ಎಲ್ರಿಗೂ ಗಾಬರಿ ಆಗುತ್ತೆ. ಯಾಕಂದ್ರೆ ಹುಡುಗ ಯಾರು ಅಂತಾನೆ ಗೊತ್ತಿಲ್ಲ. ಚಿಕ್ಕ ಹುಡುಗ ತಾನೆ ಅಂತ ಸಪರೇಟ್ ಆಗಿ ಕರ್ಕೊಂಡೋಗಿ ಮಾತಾಡ್ತಾರೆ. ಯಾರ್ ನೀನು? ಏನ್ ಬೇಕಿತ್ತು? ನೀನೇ ಬೇಕು. ಏನು ನಾನ್ ಬೇಕಾ? ಹೌದು, ನೀನೇ ಬೇಕು. ನಾನೇ ನಿನ್ ಗಂಡ ಶಾನ್. ಇದನ್ ಕೇಳಿ ಯಾನಕ್ ತುಂಬಾನೇ ಕೋಪ ಬರುತ್ತೆ. ಮೊದ್ಲೇ ಅವ್ನ್ ನೆನ್ಪಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಹೀಗಿರುವಾಗ ಇವನಿಗೆ ಹೇಗೆ ಶಾನ್ ಹೆಸರು ಗೊತ್ತಾಯ್ತು ಅಂತ ಕೋಪ ಬಂದ್ರೂನು ಕಂಟ್ರೋಲ್ ಮಾಡ್ಕೊಂಡು, ನೋಡು ಹೊರಗಡೆ ಜೋಸೆಫ್ ಅಂತ ಒಬ್ರು ಇದ್ದಾರಲ್ವಾ, ನಾನು ಅವ್ರನ್ನೇ ಮದ್ವೆ ಆಗೋ ನಿರ್ಧಾರ ಮಾಡಿದ್ದೀನಿ. ನೀನು ದೊಡ್ಡವನಾದ್ಮೇಲೆ ಹುಡುಗಿ ಸಿಗ್ತಾಳೆ, ಸರಿನಾ? ಅದೆಲ್ಲ ಆಗಲ್ಲ ಯಾನ, ನಾನೇ ಶಾನ್. ನಿನ್ಗೋಸ್ಕರನೇ ಮತ್ತೆ ಬಂದಿದ್ದೀನಿ ಅಂತ. ಟ್ರಿಗರ್ ಆಗಿದ್ದ ಯಾನ ಅವನ್ನ ಕರ್ಕೊಂಡು ಲಿಫ್ಟ್ ಅಲ್ಲಿ ಕೆಳಗಡೆ ಬರ್ತಾಳೆ. ಆದ್ರೆ ಇವನು ಅವಳನ್ನ ಬಿಡೋ ತರ ಕಾಣ್ತಾ ಇಲ್ಲ. ಯಾನ, ನೀನು ಜೋಸೆಫ್ ನ ಮದ್ವೆ ಆಗ್ಬೇಡ. ನೀನ್ ಮಾಡಿರೋ ನಿರ್ಧಾರ ಸರಿ ಇಲ್ಲ.
ಆ್ಯನಾ ಬಿಲ್ಡಿಂಗ್ ವಾಚ್ಮ್ಯಾನ್ ಹತ್ರ ಬಂದು, ಈ ಹುಡುಗ ಇದೇ ಬಿಲ್ಡಿಂಗ್ ನಲ್ಲೇ ಇದ್ದಾನಾ? ವಾಚ್ಮ್ಯಾನ್ ಹೇಳ್ತಾನೆ, ಇಲ್ಲ. ಹಾಗಾದ್ರೆ ಫಸ್ಟ್ ಇವನ್ನ ಕರ್ಕೊಂಡೋಗಿ ಅವನ್ ಮನೆಗ್ ಬಿಟ್ಬಿಡಿ ಅಂತ ಟ್ಯಾಕ್ಸಿಗೆ ದುಡ್ಡು ಕೊಟ್ಟು ಮೇಲ್ಗಡೆ ಬಂದು ಲಾರಾ ಹತ್ರ ವಿಷಯ ಹೇಳ್ತಾಳೆ. ಆ ಹುಡ್ಗ ನಾನೇ ಶಾನ್ ಅಂತಿದ್ದಾನೆ, ಅಷ್ಟೇ ಅಲ್ದೆ ನಾನು ಜೋಸೆಫ್ನ ಮದ್ವೆ ಆಗ್ಬಾರ್ದಂತೆ. ಹೀಗೆ ಫಸ್ಟ್ ಈ ವಿಷಯನ ಸೀರಿಯಸ್ ಆಗಿ ಮಾತಾಡಿ ಆಮೇಲೆ ಇಬ್ರು ನಗ್ತಾ ಇದ್ದಾರೆ. ನೆಕ್ಸ್ಟ್ ಎಂದಿನಂತೆ ಆನಾ ಜೋಸೆಫ್ ಜೊತೆಲಿ ಕೆಲ್ಸಕ್ಕೆ ಹೊರಟಿದ್ದಾಳೆ. ಆ ಹುಡ್ಗ ಹೇಳಿದ ವಿಷಯನ ಫನ್ ಆಗಿ ತಗೊಂಡಿದ್ರುನು ಪದೇ ಪದೇ ಅವನೇ ನೆನ್ಪಾಗ್ತಾ ಇದ್ದಾನೆ. ಯಾಕೆ ಆ ಹುಡ್ಗ ಈ ತರ ಹೇಳ್ದ ಅಂತ. ಆಗ ವಾಚ್ಮ್ಯಾನ್ ನಿನ್ಗೊಂದು ಲೆಟರ್ ಬಂದಿದೆ ಅಂತ ತಂದು ಕೊಡ್ತಾನೆ. ಆ ಲೆಟರ್ ಬಂದಿರೋದು ಶಾನ್ ಕಡೆಯಿಂದ. ರಾತ್ರಿ ಡಿನ್ನರ್ ಮಾಡ್ತಾ ಇರುವಾಗ ಆನಾ ಲೆಟರ್ ಬಗ್ಗೆ ಹೇಳ್ತಾಳೆ. ಆ ಲೆಟರ್ ನಲ್ಲಿ ಏನ್ ಬರ್ದಿದೆ ಅಂದ್ರೆ, ನೀನು ಜೋಸೆಫ್ನ ಮದ್ವೆ ಆಗ್ಬಾರ್ದು ಅಂತ. ಶಾನ್ ಯಾರು ಅಂತ ಆನಾ ಅವ್ರ ಅಮ್ಮ ಕೇಳ್ತಾರೆ. ನಿನ್ನೆ ಬಂದಿದ್ದ ಹುಡ್ಗ ನಾನೇ ಶಾನ್ ಅಂತಿದ್ದಾನೆ. ಇವರೆಲ್ಲ ಅವನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಏನೋ ಚಿಕ್ಕ ಹುಡ್ಗ ತಮಾಷೆ ಮಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಇನ್ನು ಈ ಹುಡ್ಗ ಶಾನ್ ಆ ಬಿಲ್ಡಿಂಗ್ ವಾಚ್ಮ್ಯಾನ್ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ವಾಚ್ಮ್ಯಾನ್ ಹೆಸರು ಜಿಮ್ಮಿ. ಈಗ ಜಿಮ್ಮಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ. ಇವನು ಓಕೆ ಅಂತ ಮಾತ್ರ ಹೇಳ್ತಾನೆ. ಜೋಸೆಫ್ಗೆ ಟೆನ್ಷನ್. ಹೇಗೋ ಕಷ್ಟಪಟ್ಟು ಆನಾನ ಮದ್ವೆಗೆ ಒಪ್ಸಿದ್ದೀನಿ, ಈ ಸಮಯದಲ್ಲಿ ಈ ಹುಡ್ಗ ಬೇರೆ ನಾನೇ ಶಾನ್ ಅಂತ ಹೇಳಿ ಅವಳನ್ನ ಡಿಸ್ಟರ್ಬ್ ಮಾಡ್ತಿದ್ದಾನಲ್ಲ ಅಂತ. ನಾನು ಆ ಹುಡ್ಗನ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಲಾ? ಬೇಡ ಬಿಡಿ, ಯಾಕೆ ಅದೆಲ್ಲ. ಅಷ್ಟರಲ್ಲಿ ಜೋಸೆಫ್ ಜಿಮ್ಮಿ ಕಾಲ್ ಮಾಡಿ, ಜಿಮ್ಮಿ ನಿನ್ನೆ ಒಬ್ಬ ಹುಡುಗ ಬಂದಿದ್ನಲ್ಲ, ಅವನ್ ಬಗ್ಗೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು. ಆದ್ರೆ ಆ ಕಡೆಯಿಂದ ಯಾರು ಮಾತಾಡ್ತಾ ಇದ್ದಾರೆ ಗೊತ್ತಾ? ಅದು ಬೇರೆ ಯಾರು ಅಲ್ಲ, ಶಾನ್. ನಾನೇ ಶಾನ್ ಮಾತಾಡ್ತಾ ಇರೋದು. ಇದನ್ ಕೇಳಿ ಜೋಸೆಫ್ ಕೆಳಗಡೆ ಬರ್ತಾನೆ. ಹೇ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನೀನು ಇದೇ ಬಿಲ್ಡಿಂಗ್ ನಲ್ಲೇ ಇರೋದಾ? ಇಲ್ಲ, ನಮ್ಮಪ್ಪ ಇಲ್ಲಿದ್ದಾರೆ, ಅದಕ್ಕೇನೆ ಬಂದಿದ್ದೀನಿ. ಹೌದಾ, ಸರಿ ಬಾ. ನಿಮ್ ತಂದೆ ಜೊತೆಲಿ ಮಾತಾಡ್ಬೇಕು ಅಂತ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಲಿಫ್ಟ್ ಅಲ್ಲಿ ಜೋಸೆಫ್ ಇವನ್ನ ಅಬ್ಸರ್ವ್ ಮಾಡಿದಾಗ ಇವನ್ ಆಕ್ಟಿವಿಟೀಸ್ ಎಲ್ಲ ದೊಡ್ಡವ್ರ ತರನೇ ಇದೆ. ಶಾನ್ ಅವರಪ್ಪ ಟ್ಯೂಷನ್ ಟೀಚರ್. ಈಗ ಅವರು ಈ ಬಿಲ್ಡಿಂಗ್ ನಲ್ಲಿರೋ ಮಕ್ಕಳಿಗೆ ಟೀಚ್ ಮಾಡೋಕೆ ಬಂದಿದ್ದಾರೆ. ಈಗ ಶಾನ್ ಅವ್ರ ತಂದೆನ ಮೀಟ್ ಆಗಿ ಹಾಗೇನೆ ಆನನ ಮೇಲ್ಗಡೆ ಬರೋದಕ್ಕೆ ಹೇಳ್ತಾನೆ. ಈಗ ಇಬ್ರು ಸೇರಿ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ, ನಿಮ್ ಮಗನಿಂದ ನಮ್ಗೆ ತುಂಬಾನೇ ತೊಂದರೆ ಆಗ್ತಿದೆ. ಲೆಟರ್ ಎಲ್ಲ ಬರ್ದು ನಮ್ ಸಂಬಂಧನ ಹಾಳು ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ನೀವೇ ಅವನಿಗೆ ಬುದ್ಧಿ ಹೇಳ್ಬೇಕು ಅಂತ. ಆನಾ ಸ್ಟ್ರಾಂಗ್ ಆಗಿ ಹೇಳ್ತಾಳೆ, ಇನ್ಮೇಲೆ ನೀನು ನನ್ನ ಮೀಟ್ ಆಗಕ್ ಬರ್ಬಾರ್ದು ಅಂತ. ಆದ್ರೆ ಇವನು ಕೇಳ್ತಾನೆ ಇಲ್ಲ. ನೀನು ಅವನ್ನ ಮದ್ವೆ ಆಗ್ಬೇಡ, ನಾನೇ ನಿನ್ ಗಂಡ ಶಾನ್. ಇದ್ರಿಂದ ಟ್ರಿಗರ್ ಆಗಿದ್ದ ಆನಾ ಜೋಸೆಫ್ ಅಲ್ಲಿಂದ ಹೊರಡ್ತಾರೆ. ಹೀಗೆ ಹೋಗ್ತಿರುವಾಗ ಶಾನ್ ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ತಾನೆ. ಇದನ್ನ ಆನಾ ಕೂಡ ನೋಟಿಸ್ ಮಾಡ್ತಾಳೆ. ನೆಕ್ಸ್ಟ್ ಯಾವ್ದೋ ಮ್ಯೂಸಿಕ್ ಶೋಗೆ ಜೋಸೆಫ್ ಇವಳನ್ನ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ಇವಳು ಪ್ರೋಗ್ರಾಮ್ ನೋಡ್ದೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಒಂದು ವೇಳೆ ಆ ಹುಡುಗ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಶಾನ್ ಆಗಿರ್ಬೋದಾ? ಹಾಗಾದ್ರೆ ಶಾನ್ ಮರುಜನ್ಮ ಪಡ್ಕೊಂಡು ನನ್ಗೋಸ್ಕರ ಬಂದಿದ್ದಾರಾ? ಹೀಗೆಲ್ಲ ಇವಳ ಮನ್ಸಲ್ಲಿ ಯೋಚನೆ ಬರ್ತಾ ಇದೆ. ಈ ಕಡೆ ಶಾನ್ ಅವ್ರ ಅಪ್ಪ ಹೆಂಡತಿಗೆ ಎಲ್ಲಾ ವಿಷಯನ ಹೇಳ್ತಾರೆ. ನಮ್ಮ ಮಗ ಶಾನ್ ಜೋಸೆಫ್ ಹಾಗೇನೆ ಆನಾಗೆ ಹಿಂಸೆ ಕೊಡ್ತಿದ್ದಾನೆ ಅಂತ. ಅವ್ರ ತಾಯಿ ಇವನ್ ರೂಮಿಗೆ ಬಂದಾಗ ನಾನು ನಿಮ್ ಮಗನೇ ಅಲ್ಲ ಅಂತಿದ್ದಾನೆ. ಬೆಳಗ್ಗೆ ಸ್ಕೂಲ್ಗೆ ಹೋದಾಗ ಕ್ಲಾಸ್ ಟೀಚರ್ ನೀನು ಡೈಲಿ ಲೇಟ್ ಆಗಿ ಬರ್ತಾ ಇದ್ದೀಯಾ, ಹೋಗಿ ಪ್ರಿನ್ಸಿಪಾಲ್ನ ಮೀಟ್ ಆಗ್ಬಿಟ್ ಬಾ ಅಂತ. ಆದ್ರೆ ಅವನು ಪ್ರಿನ್ಸಿಪಾಲ್ ಹತ್ರ ಹೋಗ್ದೆ ಆನಾ ಕಾಲ್ ಮಾಡಿ ಪಾರ್ಕ್ ಹತ್ರ ಬಾ ಅಂತ ವಾಯ್ಸ್ ನೋಟ್ ಕಳಿಸ್ತಾನೆ. ಆದ್ರೆ ಅದನ್ನ ಆನಾ ಬದ್ಲು ಅವ್ರ ತಾಯಿ ಕೇಳಿಸ್ಕೊತಾರೆ. ಊಟ ಮಾಡ್ತಾ ಇರುವಾಗ ಆ ವಾಯ್ಸ್ ಮೇಲ್ ವಿಷಯನ ಆನಾಗೆ ಹೇಳ್ತಾರೆ. ನೀನು ಅವನ್ನ ಮೀಟ್ ಆಗ್ಬೇಕಾಗಿರೋ ಜಾಗ ಕೂಡ ನಿನಗೆ ಗೊತ್ತಂತೆ. ಕಟ್ ಮಾಡಿದ್ರೆ ಆನಾ ಆ ಪ್ಲೇಸಿಗೆ ಬರ್ತಾಳೆ. ಇದೇ ಜಾಗದಲ್ಲಿ ಶಾನ್ ಜಾಗಿಂಗ್ ಮಾಡ್ತಾ ತೀರ್ಕೊಂಡಿರ್ತಾನೆ. ಅದೇ ಜಾಗದಲ್ಲೇ ಅವನು ಕೂಡ ಇದ್ದಾನೆ. ಏನ್ ತಮಾಷೆ ಮಾಡ್ತಾ ಇದ್ದೀಯಾ ಅಂತ ಆನಾ ಬೈತಾಳೆ. ಆನಾ, ದಯವಿಟ್ಟು ಬೈಬೇಡ. ನಾನೇ ಶಾನ್ ಅಂದ್ರೂನು ನಿನಗೆ ನಂಬಿಕೆ ಬರ್ತಿಲ್ಲ. ಬೇರೆ ಯಾರು ಹೇಳಿದ್ರೆ ನಂಬ್ತೀಯಾ? ಬಾಬ್ ಹೇಳಿದ್ರೆ ನಂಬ್ತೀಯಾ? ಇದನ್ ಕೇಳಿ ಇವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಬಾಬ್ ಯಾರಂದ್ರೆ ಇವಳು ಸ್ವಂತ ಅಕ್ಕ ಲಾರಾ ಇದ್ದಾಳಲ್ಲ, ಅವಳ ಗಂಡ. ಬಾಬ್ ಒಬ್ಬ ಸೈಕಿಯಾಟ್ರಿಸ್ಟ್. ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ. ಇನ್ ಕೇಸ್ ಸುಳ್ಳು ಹೇಳಿದ್ರು ಕಂಡು ಹಿಡಿಯೋ ಸಾಮರ್ಥ್ಯ ಇದೆ. ಅವ್ರು ಹೇಳಿದ್ರೆ ಖಂಡಿತ ನಂಬ್ತೀಯ ತಾನೆ ಅಂತ. ಆನಾ ಏನು ಉತ್ತರ ಕೊಡದೆ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಬಾಬ್ ಶಾನ್ ಅಂತ ಹೇಳ್ತಿರೋ ಹುಡುಗನ್ನ ಕೇಳ್ತಾರೆ. ನೀನೇ ಶಾನ್, ಮರು ಜನ್ಮ ಪಡ್ಕೊಂಡಿದ್ಯಾ? ಇದನ್ನ ನಾವು ನಂಬೇಕಾ? ಅದಿರ್ಲಿ, ಯಾನಾಗೋಸ್ಕರ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ನಿನಗೂ ಯಾನಾಗೂ ಮದ್ವೆ ಆದ್ಮೇಲೆ ಎಲ್ಲಿ ವಾಸವಾಗಿದ್ರೆ? ನಾನು ಯಾನ ಜೊತೆಲಿ ಅವಳ ಅಪಾರ್ಟ್ಮೆಂಟ್ ಅಲ್ಲೇ ವಾಸವಾಗಿದ್ದೆ. ಯಾಕೆ, ನಿನಗ್ ಸ್ವಂತ ಮನೆ ಇಲ್ವಾ? ಇಲ್ಲ, ನನ್ ಕೆಲ್ಸನೇ ಆತರ, ಬೇರೆ ಬೇರೆ ಲೊಕೇಶನ್ ಗಳಿಗೆ ಹೋಗ್ಬೇಕು. ಅದಕ್ಕೇನೆ ನಾನು ಸ್ವಂತ ಮನೆ ಮಾಡಿಲ್ಲ. ಹೀಗೆ ಶಾನ್ ಬಗ್ಗೆ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾನೆ. ಸರಿ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿನ್ ಹೆಂಡ್ತಿ ಲಾರಾ ಯಾಕೆ ಅವ್ರ ತಾಯಿ ಮನೇಲಿ ಇದ್ದಾಳೆ? ನಿನಗೊಂದು ಮನೆ ಇದೆ ಅಲ್ವಾ, ಅಲ್ಲಿ ಯಾಕಿಲ್ಲ? ಅವಳೀಗ ಪ್ರೆಗ್ನೆಂಟ್, ಅದಕ್ಕೇನೆ ತಾಯಿ ಮನೇಲಿ ಇದ್ದಾಳೆ. ಬಾಬ್ಗೆ ಶಾಕ್ ಆಗುತ್ತೆ. ಹೇಗೆ ಇಷ್ಟೊಂದು ಕರೆಕ್ಟ್ ಆಗಿ ಇವನಿಗೆ ಎಲ್ಲ ಗೊತ್ತಿದೆಯಲ್ಲ ಅಂತ.
ಅವನ್ ಜೊತೆಲಿ ನಡೆದ ಮಾತುಕತೆನ ರೆಕಾರ್ಡ್ ಮಾಡಿ ಫ್ಯಾಮಿಲಿ ಮುಂದೆ ಪ್ಲೇ ಮಾಡ್ತಾರೆ. ಅವ್ನ್ ಇನ್ನಷ್ಟು ವಿಷಯಗಳನ್ನ ಈ ಮಾತುಕತೆ ಸಂದರ್ಭದಲ್ಲಿ ಹೇಳಿರ್ತಾನೆ. ನಾನು ಹಾಗೇನೆ ಆ್ಯನ್ನ ಯಾವ ರೀತಿ ಇಂಟಿಮೇಟ್ ಆಗ್ತಿದ್ವಿ, ಯಾವ ಜಾಗದಲ್ಲಿ ಅಂತ ಎಲ್ಲಾ ವಿಷಯನೂ ಹೇಳಿರ್ತಾನೆ. ಹಾಗೇನೆ ಕೊನೆದಾಗಿ ನೀವು ನಂಬುದ್ರೂನು ಸರಿ ನಂಬಿಲ್ಲ ಅಂದ್ರೂನು ಸರಿ, ನಾನು ಮತ್ತೆ ಹುಟ್ಟು ಬಂದಿರೋದು ನಿಜ. ಇದನ್ ಕೇಳಿ ಯಾನ ಸೇರಿದಂತೆ ಎಲ್ರಿಗೂ ಶಾಕ್ ಆಗುತ್ತೆ. ನೆಕ್ಸ್ಟ್ ಆ ಹುಡುಗನ್ ತಾಯಿ ಈ ಮನೆಗ್ ಕರ್ಕೊಂಡ್ ಬರ್ತಾರೆ. ಅವನ್ನ ನೋಡಿ ಲಾರಾ ಸರಿಯಾಗಿ ಬೈತಾಳೆ. ಯಾಕಂದ್ರೆ ಇಷ್ಟು ವರ್ಷದ ನಂತರ ಆ್ಯನ ಶಾನ್ನ ಮರ್ತು ಬೇರೆ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ಲು. ಅದನ್ನ ಇವನು ಹಾಳ್ ಮಾಡ್ಬಿಟ್ಟ ಅಂತ. ಆ್ಯನ ಶಾನ್ ತಾಯಿ ಜೊತೆಲಿ ಮಾತಾಡ್ದಾಗ ಅವನು ರಾತ್ರಿನೇ ಹೇಳ್ದ, ನಾನು ನಿಮ್ ಮಗನೇ ಅಲ್ಲ ಅಂತ. ನನ್ಗೇನು ಅರ್ಥ ಆಗ್ತಿಲ್ಲ. ಆಗ ಆ್ಯನ, ನೋಡಿ ಏನು ಚಿಂತೆ ಮಾಡಬೇಡಿ, ಇವತ್ ರಾತ್ರಿ ಅವನ್ನ ಇಲ್ಲೇ ಬಿಟ್ಟೋಗಿ, ನಾನು ಅವನ್ನ ಬದಲಾಯಿಸಿ ನಿಮ್ ಮನೆಗ್ ಕಳಿಸ್ತೀನಿ. ನಾಳೆ ಸ್ಕೂಲಿಂದ ಬರುವಾಗ ನಿಮ್ ಮಗನಾಗೆ ಬರ್ತಾನೆ ಅಂತ. ಈಗ ಇವನು ನಿಜವಾಗ್ಲೂ ಶಾನ್ ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ನೋ ಅದೇ ಡೆಸ್ಕ್ ನಲ್ಲೇ ಇವನು ಕೂಡ ಕೂತ್ಕೋತಾನೆ. ಇವ್ನು ನಡ್ಕೋತಾ ಇರೋ ರೀತಿ ಶಾನ್ ತರನೇ ಇದೆ. ಈಗ ಜೋಸೆಫ್ ಶಾನ್ ಜೊತೆಲಿ ಸಪ್ರೇಟ್ ಆಗಿ ಮಾತಾಡ್ತಾರೆ. ಸರಿ, ನೀನು ಆ್ಯನನ್ ಮೀಟ್ ಆಗೋಕೆ ಆ ಪಾರ್ಕ್ ಹತ್ರ ಬರೋದಕ್ಕೆ ಹೇಳ್ದೆ ಅಲ್ವಾ? ಶಾನ್ ಅದೇ ಜಾಗದಲ್ಲಿ ಸತ್ತೋದ ವಿಷಯ ನಿನ್ಗೆ ಹೇಗ್ ಗೊತ್ತಾಯ್ತು? ನಾನೇ ಶಾನ್ ಅಲ್ವಾ, ನನಗ್ ಗೊತ್ತಿಲ್ದೆ ಇನ್ಯಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ಹೌದಾ, ಸರಿ. ಫಸ್ಟ್ ಟೈಮ್ ನೀನು ಯಾನನ್ನ ಎಲ್ಲಿ ಮೀಟ್ ಆಗಿದ್ದೆ? ಬೀಚ್ ನಲ್ಲಿ ಅಂತ ಕರೆಕ್ಟ್ ಆಗಿ ಹೇಳ್ತಾನೆ. ಹಾಗಾದ್ರೆ ನಿಜವಾಗ್ಲೂ ಶಾನ್ ಮತ್ತೆ ಹುಟ್ಟು ಬಂದ್ಬಿಟ್ನಾ ಅನ್ನೋ ಟೆನ್ಷನ್ ನಲ್ಲಿ ಜೋಸೆಫ್ಗೆ ನಿದ್ದೆನೆ ಬರ್ತಾ ಇಲ್ಲ. ನೆಕ್ಸ್ಟ್ ಡೇ ಆ್ಯನ ಶಾನ್ ಅವರಣ್ಣ ಕ್ಲಿಫರ್ಡ್ ಮನೆಗೆ ಬರ್ತಾಳೆ. ಅಲ್ಲಿ ಕ್ಲಾರಾನು ಇದ್ದಾಳೆ. ಅವ್ರಿಬ್ರಿಗೆ ನಡೆದ ಎಲ್ಲ ವಿಷಯನೂ ಹೇಳ್ತಾಳೆ. ನಾನ್ ಈಗ ಅಷ್ಟೇ ಮನ್ಸ್ ಬದಲಾಯಿಸಿ ಜೋಸೆಫ್ನ 2ನೇ ಮದ್ವೆ ಆಗೋ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಈ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗ ನಾನೇ ಶಾನ್ ಅಂತ ಅವನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಹೇಳ್ತಿದ್ದಾನೆ. ಜೋಸೆಫ್ನ ಮದ್ವೆ ಆಗ್ಬೇಡ ಅಂತಾನು ಹೇಳ್ತಿದ್ದಾನೆ. ನಾನು ಶಾನ್ ಯಾವ ರೀತಿ ಇಂಟಿಮೇಟ್ ಆಗ್ತಿದ್ವಿ, ಹೀಗೆ ಪ್ರತಿಯೊಂದು ವಿಷಯನೂ ಅವನಿಗೆ ಗೊತ್ತಿದೆ. ದಯವಿಟ್ಟು ನೀವು ಅವನ ಜೊತೆಲಿ ಮಾತಾಡಿ ಅಂತ. ನೆಕ್ಸ್ಟ್ ಶಾನ್ ನ ಸ್ಕೂಲಿಂದ ಪಿಕ್ ಮಾಡಿ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡ್ ಬರ್ತಾಳೆ. ಆ್ಯನ ಹೇಳ್ತಾಳೆ, ಸರಿ ನೀನೇ ಶಾನ್ ಅಂತ ಅನ್ಕೊಳ್ಳೋಣ, ಆದ್ರೆ ನೀನಿನ್ನು ಚಿಕ್ಕ ಹುಡುಗ, ಹೇಗೆ ನನ್ನ ಮದ್ವೆ ಆಗ್ತೀಯಾ? ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನೀನು ಕೆಲ್ಸಕ್ಕೆ ಹೋಗ್ಬೇಕು. ಅದೇನು ದೊಡ್ಡ ವಿಷಯನಾ? ನಾನು ಆಲ್ರೆಡಿ ಮಾಡ್ತಾ ಇದ್ದಿದ್ದೆ ತಾನೆ. ಈಗ ಏನು ನಾನು ಚಿಕ್ಕ ಹುಡುಗ ಅಂತನಾ? ದೊಡ್ಡವನಾದ್ಮೇಲೆ ಖಂಡಿತ ಕೆಲ್ಸ ಹುಡುಕಿ ನಿನ್ನ ಪಾಸ್ಟ್ ಅಲ್ಲಿ ಯಾವ ರೀತಿ ನೋಡ್ಕೊಂಡಿದ್ನೋ ಅದೇ ತರನೇ ನೋಡ್ಕೋತೀನಿ. ಇವಳಿಗೆ ಏನು ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆಗ್ ಬರುವಾಗ, ನೋಡು ನೀನಿನ್ನೂ ಚಿಕ್ಕವನು, ದೊಡ್ಡವನಾದ್ಮೇಲೆ ಬೇರೆ ಹುಡುಗಿರ್ನ ನೋಡಿ ನಿನಗೆ ಇಷ್ಟ ಆಗ್ಬಿಟ್ರೆ ಅದೇಗ್ ಸಾಧ್ಯ? ನೀನೇ ನನ್ ಹೆಂಡ್ತಿ, ನಾನು ನಿನ್ನ ತಾನೇ ಲವ್ ಮಾಡ್ಬೇಕು. ಆ್ಯನ ಶಾನ್ ಜೊತೆಲಿ ಓಡಾಡ್ತಾ ಇರೋದ್ರಿಂದ ಜೋಸೆಫ್ ತುಂಬಾನೇ ಅಪ್ಸೆಟ್ ಆಗಿದ್ದಾನೆ. ದಿನ ಕಳೆದಂತೆ ಆ್ಯನ ಕೂಡ ಶಾನ್ನ ಇಷ್ಟಪಡ್ತಾಳೆ. ಚಿಕ್ಕ ಹುಡುಗ ಆಗಿರೋದ್ರಿಂದ ಅವನ ನಡವಳಿಕೆ ಇವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ರಾತ್ರಿ ಆ್ಯನ ಬಾತ್ ಟಬ್ ನಲ್ಲಿ ಏನೋ ಯೋಚನೆ ಮಾಡ್ತಾ ಕೂತಿರುವಾಗ ಇವನು ಕೂಡ ಬಟ್ಟೆ ಎಲ್ಲ ಬಿಚ್ಚಾಕಿ ಬಾತ್ ಟಬ್ ನಲ್ಲಿ ಕೂತ್ಕೋತಾನೆ. ಹೇ, ಏನ್ ಮಾಡ್ತಾ ಇದ್ಯಾ? ನಾನೇನು ಮಾಡಿಲ್ಲ, ನನ್ನ ಹೆಂಡತಿನ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ಇವಳಿಗೆ ತಲೆ ಕೆಟ್ಟು ಹೋಗುತ್ತೆ. ನೆಕ್ಸ್ಟ್ ಡೇ ಫ್ಯಾಮಿಲಿ ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡಿ ಒಂದು ಮ್ಯೂಸಿಕ್ ಶೋನ ಅರೇಂಜ್ ಮಾಡಿದ್ದಾರೆ. ಹಿಂದೆ ಕೂತಿರೋ ಶಾನ್ ಮುಂದೆ ಕೂತಿರೋ ಜೋಸೆಫ್ ಚೇರಿಗೆ ಒದಿತಾ ಇದ್ದಾನೆ. ಇದರಿಂದ ಟ್ರಿಗರ್ ಆಗಿದ್ದ ಜೋಸೆಫ್ ಅವನಿಗೆ ವಾರ್ನ್ ಮಾಡ್ತಾರೆ. ಆದ್ರೆ ಅವನು ಕೇಳ್ತಾನೆ ಇಲ್ಲ. ಜೋಸೆಫ್ಗೆ ಪಿತ್ತ ನೆತ್ತಿಗೇರಿ ಶಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಲ್ರು ಜೋಸೆಫ್ನ ತಡೀತಾರೆ. ಬರೀ ಅವನು ಚೇರ್ಗೆ ಒದಿತಾ ಇದ್ದ ಅನ್ನೋ ಒಂದೇ ವಿಷಯಕ್ಕೆ ಇವನಿಗೆ ಕೋಪ ಬಂದಿಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ಯಾನನ ಪಟಾಯಿಸಿ ಕೊನೆಗೆ ಮದ್ವೆಗೂ ಒಪ್ಸಿದ್ದ. ಆದ್ರೆ ಕೊನೆ ಸಂದರ್ಭದಲ್ಲಿ ಹುಡುಗ ಬಂದು ನಾನೇ ಶಾನ್ ಅಂತ ಹೇಳ್ಕೊಂಡು ಅವಳ ಮನ್ಸ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ. ಹೆದ್ರಿದ್ದ ಶಾನ್ ಅಲ್ಲಿಂದ ಓಡೋಗ್ತಾನೆ. ಇದು ಜೋಸೆಫ್ಗೆನೆ ಬ್ಯಾಕ್ ಫೈರ್ ಆಗುತ್ತೆ. ಯಾಕಂದ್ರೆ ಆನ ಏನ್ ಥಿಂಕ್ ಮಾಡ್ತಾಳೆ ಅಂದ್ರೆ, ಚಿಕ್ಕ ಹುಡುಗ ಅಂತಾನು ನೋಡ್ದೆ ಹೊಡಿಯೋಕೆ ಟ್ರೈ ಮಾಡ್ತಾ ಇದ್ದಾನೆ, ಇವನ್ ಕ್ಯಾರೆಕ್ಟರೇ ಸರಿ ಇಲ್ವೇನೋ ಅಂತ. ಆನ ಶಾನ್ ನ ಹುಡ್ಕೊಂಡು ಹೊರಗಡೆ ಬರ್ತಾಳೆ. ಶಾನ್ ಅವಳಿಗೆ ಕಿಸ್ ಮಾಡ್ತಾನೆ. ಈಗ್ಲೇ ಆನ ಕಂಪ್ಲೀಟ್ ಆಗಿ ನಂಬೋದಕ್ಕೆ ಶುರು ಮಾಡ್ತಾಳೆ ಇವನೇ ಶಾನ್ ಅಂತ. ಇನ್ನು ಜೋಸೆಫ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ಮೇಲೆ ಇಲ್ಲಿದ್ರೆ ಸರಿಯಾಗಲ್ಲ ಅಂತ ಅಲ್ಲಿಂದ ಹೊರಡ್ತಾನೆ. ಈಗ ಕ್ಲಿಫರ್ಡ್ ಮನೆಗ್ ಬಂದಾಗ ಶಾನ್ ಅವ್ರನ್ನ ತಬ್ಕೋತಾನೆ. ಏನೇ ಇದ್ರೂನು ಅಣ್ಣ ಅಲ್ವಾ, ಇವರು ಕೂಡ ಎಮೋಷನಲ್ ಆಗ್ತಾರೆ. ಶಾನ್ ನ ಹೊರಗಡೆ ಕಳ್ಸಿ ಆನ ಜೊತೆಲಿ ಮಾತಾಡ್ತಾರೆ. ನೋಡು ಯಾನ, ಇವನು ಶಾನ್ ಅಲ್ಲ, ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂದಾಗ ಇವಳು ಕ್ಲಿಫರ್ಡ್ ಮಾತ್ನ ನಂಬೋದಕ್ಕೆ ರೆಡಿ ಇಲ್ಲ. ಇವಳು ಪೂರ್ತಿಯಾಗಿ ನಂಬಿರೋದು ಏನಂದ್ರೆ ಆ ಹುಡ್ಗನೇ ಶಾನ್ ನನ್ಗೋಸ್ಕರ ಮತ್ತೆ ಹುಟ್ಟು ಬಂದಿದ್ದಾನೆ ಅಂತ. ಶಾನ್ ಹೊರಗಡೆ ಇರುವಾಗ ಕ್ಲಿಫರ್ಡ್ ನ ವೈಫ್ ಕ್ಲಾರಾ ಬರ್ತಾಳೆ. ಅವಳ ಕೈಯೆಲ್ಲ ಕೊಳೆ ಆಗಿದೆ. ಶಾನ್ಗೆ ಅವಳ ಕೈ ತೋರಿಸಿ ಕೈ ತೊಳಿಬೇಕು, ಒಳಗಡೆ ಬಾ. ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಅವನ್ ಕೈ ಹಿಡ್ಕೊಂಡು ನಾನೀಗ ಅಡ್ರೆಸ್ ನ ಚೇಂಜ್ ಮಾಡ್ಬಿಟ್ಟೆ, ಇದೇ ನನ್ ಹೊಸ ಅಡ್ರೆಸ್ ಅಂತ ವಿಯರ್ಡ್ ಆಗಿ ನೋಡ್ತಾಳೆ. ಆಗ ಶಾನ್ ದಯವಿಟ್ಟು ಈ ವಿಷಯನ ಆನಾಗೆ ಹೇಳ್ಬೇಡ ಅಂತ. ಹಾಗಾದ್ರೆ ಇವರಿಬ್ಬರ ನಡುವೆ ಸಮಥಿಂಗ್ ಏನೋ ನಡೀತಾ ಇದೆ ಅನ್ಸುತ್ತೆ. ಈ ಕಡೆ ಆನ ರೂಮ್ ಒಳಗಡೆ ಹೋಗೋಕೆ ಟ್ರೈ ಮಾಡಿದಾಗ ಲಾರಾ ಸರಿಯಾಗಿ ಬೈತಾಳೆ. ನೀನು ಆ ರೂಮಿಗೆ ಹೋಗ್ಬೇಡ, ಅಲ್ಲಿ ಆ ಹುಡುಗ ಇದ್ದಾನೆ,
ಇದು ಇಲ್ಲೀಗಲ್ ಅಂತ. ಇವನ್ನ ಒಬ್ಬ ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ಬೇಕಾ ಅಥವಾ ಹಸ್ಬೆಂಡ್ ತರ ಟ್ರೀಟ್ ಮಾಡ್ಬೇಕಾ ಇವಳಿಗೇನು ಅರ್ಥ ಆಗ್ತಿಲ್ಲ. ಇನ್ನು ಅವನ್ ಜೊತೆಲೆ ಇದ್ರೆ ಪ್ರಪಂಚ ಇವ್ರಿಬ್ಬರು ಲವ್ನ ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವನು ಚಿಕ್ಕ ಹುಡುಗ. ಸೊ ಅವನ್ನ ಅವ್ರ ತಾಯಿ ಮನೇಲಿ ಬಿಡೋದೆ ಸೇಫ್ ಅಂತ ಕರ್ಕೊಂಡು ಹೋಗ್ತಾಳೆ. ಈಗ ಸಿನಿಮಾ ನೋಡ್ತಿರೋ ನಮ್ಗೆ ಏನ್ ಅನ್ಸುತ್ತೆ, ನಿಜವಾಗ್ಲೂ ಶಾನ್ ಮತ್ತೆ ಹುಟ್ಟು ಬಂದಿದ್ದಾನೆ, ಪಾಪ ಯಾನ ಈ ಸಿಚುವೇಶನ್ ನ ಹೇಗೆ ಫೇಸ್ ಮಾಡ್ತಾಳೋ ಅಂತ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕ್ಲಿಫರ್ಡ್ ಹಾಗೇನೆ ಕ್ಲಾರಾ ಜೋಸೆಫ್ ಯಾನ ಎಂಗೇಜ್ಮೆಂಟ್ ಸಂದರ್ಭದಲ್ಲಿ ಗಿಫ್ಟ್ ಕೊಡೋದಕ್ಕೆ ಬಂದಿರ್ತಾರೆ, ನೆನ್ಪಿದ್ಯಾ? ಆದ್ರೆ ಕ್ಲಾರಾ ಗಿಫ್ಟ್ ನ ಬದಲಾಯಿಸಿ ಬೇರೊಂದು ಗಿಫ್ಟ್ ಕೊಟ್ಟಿರ್ತಾಳೆ. ಸರಿ, ಹಾಗಾದ್ರೆ ಬದಲಾಯಿಸೋದಕ್ಕೂ ಮುಂಚೆ ಮೊದ್ಲು ತಂದಿದ್ದ ಗಿಫ್ಟ್ ನ ಏನ್ ಮಾಡಿದ್ಲು ಅಂತ ನೋಡೋದಾದ್ರೆ, ಇವಳೊಂದು ಗಿಫ್ಟ್ ತಂದಿದ್ಲು. ಅದ್ರಲ್ಲಿ ಯಾನ ಶಾನ್ಗೋಸ್ಕರ ಬರ್ದಿದ್ದ ಲವ್ ಲೆಟರ್ಸ್ ಇದ್ದಿರುತ್ತೆ. ಅವಳ ಲೈಫ್ ನಲ್ಲಿ ನಡೆದ ಎಲ್ಲಾ ವಿಷಯನೂ ಲೆಟರ್ ನಲ್ಲಿ ಬರೆಯೋ ಅಭ್ಯಾಸ ಯಾನಾಗಿತ್ತು. ಸೊ ಹೀಗೆ ಯಾನ ಶಾನ್ಗೆ ಬರ್ದಿದ್ದ ಲೆಟರ್ಸ್ ನ ಕಲೆಕ್ಟ್ ಮಾಡಿ ಅದನ್ನ ಗಿಫ್ಟ್ ಆಗಿ ಕೊಡೋಣ ಅಂತ ಪಾರ್ಟಿಗೆ ಬಂದಿರ್ತಾಳೆ. ಆದ್ರೆ ಎಂಗೇಜ್ಮೆಂಟ್ ದಿನ ಇದನ್ನ ಕೊಟ್ರೆ ಖಂಡಿತ ಯಾನಾಗೆ ಶಾನ್ ನ ನೆನಪಾಗಿ ಜೋಸೆಫ್ ಜೊತೆಲಿ ಅವಳ ಸಂಬಂಧ ಹಾಳಾಗುತ್ತೆ ಅಂತ ಕೊನೆ ಸಂದರ್ಭದಲ್ಲಿ ಮನ್ಸ್ ಬದಲಾಯಿಸಿ ಆ ಲೆಟರ್ಸ್ ತುಂಬಿದ್ದ ಗಿಫ್ಟ್ ಬಾಕ್ಸ್ ನ ಒಂದು ಕಡೆ ಗುಂಡಿ ತೋಡಿ ಹೂತಾಕಿರ್ತಾಳೆ. ಅಲ್ಲಿಗೆನೆ ಹುಡುಗ ಹೋಗಿದ್ದಾನೆ. ಆಕ್ಚುಲಿ ಇವನು ಆ ದಿನ ಬಿಲ್ಡಿಂಗ್ ನಲ್ಲಿ ಸುಮ್ನೆ ಕೂತ್ಕೊಂಡಿದ್ದ, ಯಾಕಂದ್ರೆ ಅವ್ರ ಅಪ್ಪ ಅಲ್ಲಿರೋ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ ತೆಗಿತಾ ಇದ್ರು. ಕೆಳಗಡೆ ಸುಮ್ನೆ ಕೂತಿದ್ದ ಇವನು ಕ್ಲಾರಾ ಗಾಬರಿಯಾಗಿ ಹೋಗ್ತಿರೋದ್ನ ನೋಡಿ ಹಿಂದೆನೆ ಹೋಗಿರ್ತಾನೆ. ಅವಳು ಗುಂಡಿ ತೋಡಿ ಆ ಬಾಕ್ಸ್ ನ ಹೂತಾಕದ್ಮೇಲೆ ಇವನೋಗಿ ಅದನ್ನ ತೆಗೆದು ಆ ಲೆಟರ್ಸ್ ನ ಓದಿರ್ತಾನೆ. ಇದ್ರಿಂದಾನೆ ಶಾನ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇವನಿಗೆ ಗೊತ್ತಾಗಿದೆ. ಸೊ ಇವನು ಶಾನ್ ಅಲ್ಲ. ಆ ಲೆಟರ್ಸ್ ನ ಓದಿ ನಾನೇ ಶಾನ್ ಅಂತ ಎಲ್ರು ನಂಬಿಸಿರ್ತಾನೆ. ಈಗ ಕ್ಲಾರಾ ಇವನ್ನ ಒಂದ್ ಕಡೆ ಕೂರ್ಸಿ, ನೀನು ಶಾನ್ ಅಲ್ಲ ಅನ್ನೋದು ನನಗೆ ಅವತ್ತೇ ಗೊತ್ತಾಯ್ತು, ಆದ್ರೆ ಇವನು ನಾನೇ ಶಾನ್ ಅಂತ ವಾದ ಮಾಡ್ತಾ ಇದ್ದಾನೆ. ಲೋ, ನೀನ್ ಎಲ್ರಿಗೂ ಟ್ವಿಸ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ, ಆದ್ರೆ ನಿನಗೆ ಗೊತ್ತಿಲ್ಲದೆ ಇರೋ ಟ್ವಿಸ್ಟ್ ಒಂದು ನನ್ನ ಹತ್ರ ಇದೆ. ಇನ್ ಕೇಸ್ ನೀನು ಶಾನ್ ಆಗಿದ್ರೆ ಫಸ್ಟ್ ನನ್ನನ್ನೇ ಮೀಟ್ ಆಗ್ಬೇಕಿತ್ತು. ಯಾಕೆ ಗೊತ್ತಾ? ಯಾಕಂದ್ರೆ ನಾನೇ ಶಾನ್ ನ ಲವರ್. ವಿಷಯ ಏನಂದ್ರೆ ಶಾನ್ ಆನಾ ಜೊತೆಲಿ ಮದ್ವೆ ಆಗಿದ್ರುನು ಕ್ಲಾರಾ ಜೊತೆಲಿ ಅಫೇರ್ ಇಟ್ಕೊಂಡಿದ್ದ. ಆಮೇಲೆ ಆನಾ ಇಷ್ಟ ಆಗಿದ್ರಿಂದ ಇವಳನ್ನ ಅವಾಯ್ಡ್ ಮಾಡಿರ್ತಾನೆ. ಶಾನ್ ನನ್ನ ತುಂಬಾನೇ ಇಷ್ಟ ಪಡ್ತಿದ್ದ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಆನಾ ಅವನಿಗೋಸ್ಕರ ಬರಿತಾ ಇದ್ದ ಲೆಟರ್ಸ್ ನ ಕೂಡ ನನ್ನ ಹತ್ರನೇ ಕೊಡ್ತಿದ್ದ. ನಾನು ಅವುಗಳನ್ನ ಜೋಪಾನವಾಗಿ ಇಟ್ಕೋತೀನಿ ಅಂತ. ಈ ಹುಡುಗನ್ ಬ್ಯಾಗ್ ನ ಓಪನ್ ಮಾಡಿದಾಗ ಅದ್ರಲ್ಲಿ ಫುಲ್ ಆ ಲೆಟರ್ಸೇ ಇದೆ. ಬ್ಯಾಗ್ ಎತ್ಕೊಂಡು ಓಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಕ್ಲಾರಾ ಬಿಡಲ್ಲ. ಸರಿ, ಲೆಟರ್ಸ್ನೆಲ್ಲ ನಾನ್ ಯಾಕೆ ಗಿಫ್ಟ್ ಆಗಿ ಪ್ಯಾಕ್ ಮಾಡ್ದೆ ಗೊತ್ತಾ? ನನ್ನ ಲವ್ ಮಾಡ್ತಿದ್ದವನು ಸಡನ್ ಆಗಿ ಆನನ ಲವ್ ಮಾಡಿ ಕೊನೆಗೆ ಮದ್ವೆನೂ ಆದ. ಆನಾ ನನ್ನಿಂದ ಶಾನ್ ನ ಕಿತ್ಕೋಬಿಟ್ಲು. ಅವನು ಸತ್ ಮೇಲೆ ಜೋಸೆಫ್ ನ ಮದ್ವೆ ಆಗೋ ನಿರ್ಧಾರನೂ ಮಾಡಿದ್ಲು. ಅವಳೇನೋ ಶಾನ್ ನ ಮರ್ತು ಹೊಸ ಜೀವನ ಶುರು ಮಾಡೋ ನಿರ್ಧಾರ ಮಾಡಿದ್ಲು. ನನ್ನಿಂದ ಶಾನ್ ನ ಮರೆಯಕ್ ಆಗಿಲ್ಲ. ಅದಕ್ಕೆ ಅವಳೇ ಶಾನ್ಗೆ ಬರ್ದಿದ್ದ ಲೆಟರ್ಸ್ ನ ಕಲೆಕ್ಟ್ ಮಾಡಿ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟು ಅವಳ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾಕೋ ನನ್ ಮನ್ಸು ಒಪ್ಪಿಲ್ಲ. ಅದಕ್ಕೇನೆ ಅವುಗಳನ್ನ ಹೂತಾಕ್ದೆ. ಅದನ್ನೇ ನೀನೀಗ ತಗೊಂಡು ಲೆಟರ್ಸ್ ನ ಓದಿ ಎಲ್ರು ನಾನೇ ಶಾನ್ ಅಂತ ಫೂಲ್ ಮಾಡ್ತಾ ಇದ್ಯಾ. ಸೊ ಎಲ್ಲಾ ವಿಷಯ ಕ್ಲಾರಾಗೆ ಗೊತ್ತಾಗಿದ್ರಿಂದ ಹೆದ್ರಿದ ಈ ಹುಡುಗ ಓಡೋಗಿ ಒಂದು ಮರ ಹತ್ತಿ ಕೂತ್ಕೋತಾನೆ. ಆನಾ ಅವ್ರ ತಾಯಿ ಹೇಳ್ತಾರೆ, ಅವನು ಶಾನ್ ಅಲ್ಲ, ಇಲ್ಲಿ ಬೇರೆ ಏನೋ ನಡೀತಾ ಇದೆ, ಸುಮ್ನೆ ಜೋಸೆಫ್ ನ ಮದ್ವೆ ಆಗಿ ಚೆನ್ನಾಗಿರು ಅಂತ. ಈ ಕಡೆ ಇವನು ಮರದ ಮೇಲೆ ಕೂತಿರೋದ್ ನೋಡಿ ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ. ಅವನ್ನ ಮರದಿಂದ ಇಳಿಸಿ, ಯಾರ್ ನೀನು, ಯಾವ ಊರು, ಅಡ್ರೆಸ್ ಹೇಳು, ಮನೆ ಕರ್ಕೊಂಡೋಗ್ ಬಿಡ್ತೀವಿ ಅಂತ. ಆಗ ಇವನು, ನಾನು ಆನನ್ ನೋಡ್ಬೇಕು, ನಾನು ಅವಳ ಗಂಡ ಶಾನ್ ಅಲ್ಲ ಅನ್ನೋದ್ನ ಅವಳಿಗೆ ಹೇಳ್ಬೇಕು. ಯಾಕಂದ್ರೆ ಶಾನ್ ಬೇರೆ ಹುಡುಗಿನ ಲವ್ ಮಾಡಿದ್ದಾನೆ. ಆಮೇಲೆನೆ ಆನನ್ ಮದ್ವೆ ಆಗಿರೋದು. ಹಾಗಾದ್ರೆ ನಾನು ಶಾನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಪೊಲೀಸ್ನವ್ರಿಗೆ ಏನು ಅರ್ಥ ಆಗ್ತಿಲ್ಲ. ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ಆನಾ ಮನೆಗ್ ಬಂದಾಗ ಶಾನ್ ಬಂದಿದ್ದಾನೆ ಅಂತ ಹೇಳ್ತಾರೆ. ಒಳಗಡೆ ಬಂದಾಗ ಅವನು ಬಾತ್ ಟಬ್ ನಲ್ಲಿ ಕೂತಿದ್ದಾನೆ. ಓಕೆ ಶಾನ್, ನನ್ಗೋಸ್ಕರ ನೀನು ಮತ್ತೆ ಬಂದಿದ್ಯಾ ಅನ್ನೋದ್ನ ನಾನ್ ನಂಬ್ತೀನಿ. ಆದ್ರೆ ಇಲ್ಲಿದ್ರೆ ನಾವಿಬ್ರು ಒಟ್ಟಿಗೆ ಇರಕ್ ಆಗಲ್ಲ. ಎಲ್ಲಾದ್ರೂ ದೂರ ಹೋಗಿ ಆರಾಮಾಗಿರೋಣ. ನಿನಗೆ 20 ವರ್ಷ ಆದ್ಮೇಲೆ ನಾವು ಲೀಗಲ್ ಆಗಿ ಮದ್ವೆ ಆಗ್ಬೋದು ಅಂತ. ನೋಡಿ, ಇವಳು ಎಷ್ಟ್ರ ಮಟ್ಟಿಗೆ ಇವನೇ ಶಾನ್ ಅಂತ ನಂಬಿದ್ದಾಳೆ. ನಾನು ಶಾನ್ ಅಲ್ಲ. ಇವಳಿಗೆ ಶಾಕ್ ಆಗುತ್ತೆ. ಈಗ ಇವನು ನಡೆದ ಎಲ್ಲಾ ವಿಷಯನ ಹೇಳ್ತಾನೆ. ಗೈಸ್, ಕಾಮನ್ ಆಗಿ ನಮ್ಗೆ ದೊಡ್ಡವ್ರನ್ನ ನೋಡಿದಾಗ ಕ್ರಶ್ ಆಗಿರುತ್ತೆ. ಅದು ಟ್ರೈನಿ ಟೀಚರ್ ಆಗಿರ್ಬೋದು ಅಥವಾ ಬೇರೆ ಯಾರೋ ಆಗಿರ್ಬೋದು. ಆದ್ರೆ ಅದು ಕ್ರಶ್ ಆಗಿನೇ ಉಳಿದಿರುತ್ತೆ. ಅದೇ ಇವನಿಗೂ ಆಗಿರೋದು. ತಂದೆ ಜೊತೆಲಿ ಪದೇ ಪದೇ ಬಿಲ್ಡಿಂಗ್ ಗೆ ಬರ್ತಿದ್ದ ಇವನಿಗೆ ಆನಾ ಮೇಲೆ ಕ್ರಶ್ ಆಗಿದೆ. ಯಾವಾಗ ಲೆಟರ್ಸ್ ಎಲ್ಲ ಸಿಕ್ಕಿ ಒಂದು ಅವಕಾಶನೂ ಸಿಕ್ಕಿರುತ್ತೋ ಆಗ ಇವಳನ್ನ ಮ್ಯಾನಿಪುಲೇಟ್ ಮಾಡಿ ಇವಳ ಜೊತೆಲೆ ಇರೋಕೆ ಇದೇ ಒಳ್ಳೆ ಅವಕಾಶ ಅಂತ ಅನ್ಕೊಂಡಿದ್ದ. ಆ ಲೆಟರ್ಸ್ ಓದಿ ಶಾನ್ ಬಗ್ಗೆ ತಿಳ್ಕೊಂಡು ಇವಳನ್ನ ಯಾಮರ್ಸಿರ್ತಾನೆ. ಇದನ್ ಕೇಳಿ ಇವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ನೆಕ್ಸ್ಟ್ ಜೋಸೆಫ್ ನ ಮೀಟ್ ಆಗಿ ಸಾರಿ ಕೇಳ್ತಾಳೆ. ನಡೆದಿದ್ದು ನಡೆದೋಯ್ತು, ನಾವಿಬ್ರು ಮದ್ವೆ ಆಗೋಣ ಅಂತ. ಅವನು ಕೂಡ ಒಪ್ಕೋತಾನೆ. ಮದ್ವೆಗೆ ತಯಾರಿ ನಡೀತಾ ಇದೆ. ಕೊನೆಯದಾಗಿ ಈ ಹುಡುಗ ಒಂದು ಲೆಟರ್ ನ ಬರ್ದು ಆನಾಗೆ ಕಳಿಸ್ತಾನೆ.
ನಾನು ನಮ್ ತಂದೆ ಜೊತೆಲಿ ನೀವಿರೋ ಬಿಲ್ಡಿಂಗ್ ಹತ್ರ ಬಂದು ನಿಮ್ನೆ ಪದೇ ಪದೇ ನೋಡಿದ್ರಿಂದ ನಿಮ್ ಮೇಲೆ ಲವ್ ಆಗೋಯ್ತು. ಇದ್ರಿಂದ ನಾನ್ ನಿಮ್ಗೆ ತುಂಬಾನೇ ಹಿಂಸೆ ಕೊಟ್ಬಿಟ್ಟೆ. ಇನ್ಮೇಲೆ ನಾನು ನಿಮ್ ಲೈಫಲ್ಲಿ ಬರಲ್ಲ. ಮುಂದಿನ ಜನ್ಮ ಅನ್ನೋದು ಇದ್ರೆ ಖಂಡಿತ ನಿಮ್ನೆ ಮದ್ವೆ ಆಗ್ತೀನಿ ಅಂತ. ಇದನ್ನ ಓದಿ ಆನಾ ಡಿಸ್ಟರ್ಬ್ ಆಗ್ತಾಳೆ. ಯಾಕಂದ್ರೆ ಇವಳು ಶಾನ್ನ ತುಂಬಾನೇ ಇಷ್ಟಪಡ್ತಾ ಇದ್ಲು. ಅವನ್ ನೆನ್ಪಲ್ಲೇ ತುಂಬಾ ವರ್ಷ ಕಳೆದಿರ್ತಾಳೆ. ಈಗ ಶಾನ್ ಹೆಸರಲ್ಲಿ ನಾನ್ ಮತ್ತೆ ಹುಟ್ ಬಂದಿದ್ದೀನಿ ಅಂತ ಇವನ್ ಬೇರೆ ಯಾಮರ್ಸ್ಬಿಟ್ಟ. ಇವೆಲ್ಲ ನೆನ್ಪಾಗಿ ಇವಳಿಗೆ ತುಂಬಾನೇ ಹರ್ಟ್ ಆಗುತ್ತೆ. ಬೀಚ್ ಹತ್ರ ಬಂದು ಅಳ್ತಾ ಇದ್ದಾಳೆ. ಜೋಸೆಫ್ ಅವಳಿಗೆ ಸಮಾಧಾನ ಮಾಡ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.